ಹಲೋ ಗಾಯ್ಸ್, ಇವತ್ತು ಮಾತಾಡ್ತಿರೋ ಜಾತ್ರೆ ವಾಚ್ ಬಗ್ಗೆ ನೀವು ಪ್ರೈಸ್ ಆಗಲಿ ಅಥವಾ ಈ ಇನ್ಫಾರ್ಮೇಷನ್ ತಿಳ್ಕೊಂಡ್ರಿ ಅಂದರೆ ನಿಜವಾಗ ನೀವೇ ಶಾಕ್ ಆಗಿಬಿಡ್ತೀರಾ. ನಿಮ್ಗೆ ಒಪಿನಿಯನ್ ಏನು ಬರುತ್ತೆ ಅಂದರೆ ಜಾತ್ರೆಗಳೇ ಬೇಗ ಫೇಮಸ್ ಆಗೋದು ಅಂತ ಒಂದು ಥಾಟ್ ಬಂದ್ಬಿಡುತ್ತೆ. ನಿಜವಾಗ್ಲೂ ಅಂಥ ಒಂದು ವಾಚ್ ಇದು ಜಾತ್ರೆ ವಾಚ್ ಅಂತ ಹೇಳಿದ್ರು ತಪ್ಪೇ ಇಲ್ಲ, ಯಾಕಂದರೆ ಆಲ್ರೆಡಿ ಫೋಟೋ ತೋರಿಸಿನಲ್ಲ ಆ ಥರ ವಾಚ್ ಐತೆ. ಈ ವಾಚ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ನ ರಿವ್ಯೂನ ನಾನು ಇವತ್ತು ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಗೈಸ್, ಸ್ವಾಗತ ಸುಸ್ವಾಗತ ಅನ್ಬಾಕ್ಸ್ ಟೈಮಿಗೆ. ನಾನು ನಿಮ್ಮ ಪ್ರೀತಿಯ ರೋಹಿತ್. ಹಾಗಾದರೆ ಬನ್ನಿ ಈ ಕಂಪ್ಲೀಟ್ ವಾಚ್ನ ರಿವ್ಯೂ ಏನು ಅಂತ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಗಿದೆ ಅಂತ ಗೈಸ್, ಫಸ್ಟ್ ಆಫ್ ಆಲ್ ಆಗಿ ಈ ವಾಚ್ ಪ್ರೈಸ್ ಇದೆಯಲ್ಲ, ರೀಸೇಲ್ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 2 ಲಕ್ಷ ಇದೆ. ಅಂದರೆ ನೀವು ಪರ್ಚೇಸ್ ಮಾಡಿ ರೀಸೇಲ್ ಮಾಡ್ತೀರ ಅಂದ್ರೂ ವ್ಯಾಲ್ಯೂ 2 ಲಕ್ಷ. ಇದು ಒಂಥರ ಗೋಲ್ಡ್ ಇದ್ದಂಗೆ. ನೀವು ಪರ್ಚೇಸ್ ಕಮ್ಮಿ ರೇಟಿಗೆ ಮಾಡಿದ್ರು ಸೇಲ್ ಮಾಡಬೇಕಾದ್ರೆ ಡಬಲ್ ದುಡ್ಡು ಬರುತ್ತಲ್ಲ, ಆ ರೀತಿ ಇದು ಆ ಕ್ಯಾಟಗರಿ ಸೇರಿದಂಥ ವಾಚ್ ಇದು. ಓಕೆನಾ, 2 ಲಕ್ಷ ರೀಸೇಲ್ ವ್ಯಾಲ್ಯೂ ಇದೆ. ನೀವು ಪರ್ಚೇಸ್ ಮಾಡೋದ್ರೆ ಎಷ್ಟಾಗುತ್ತೆ ಅದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ, ಬನ್ನಿ ಗೈಸ್. ಇದು ಫಸ್ಟಾಗಿ ಬಂದ್ಬಿಟ್ಟು ಈ ವಾಚ್ ಬಂದ್ಬಿಟ್ಟು ನಿಮಗೆ ಅಡೋಪೆ ಅನ್ನೋ ಸಮಥಿಂಗ್ ಕಂಪ್ನಿ, ಅಡೋಪೆ ಅಂತ ಹೇಳ್ಬಿಟ್ಟು ಆ ಬ್ರ್ಯಾಂಡು ಮತ್ತು ಸ್ವಾಚ್ ಎರಡು ಸೇರಿ ಕೊಲಾಬ್ರೇಟ್ ಆಗಿ ಈ ಒಂದು ವಾಚ್ನ ಮಾಡಿದ್ದಾರೆ. ವಾಚ್ ನೇಮ್ ಬಂದ್ಬಿಟ್ಟು ರಾಯಲ್ ಪಾಪ್ ಕಲೆಕ್ಷನ್ ಅಂತ ಹೇಳ್ಬಿಟ್ಟು ಆ ರಾಯಲ್ ಪಾಪ್ ಕಲೆಕ್ಷನಲ್ಲಿ ಈ ವಾಚು ರಿಲೀಸ್ ಆಗಿದೆ. ಇದೊಂಥರ ವಾಚ್ ಬಂದ್ಬಿಟ್ಟು ನಿಮಗೆ ಸಖತ್ತಾಗಿದೆ, ಒಳ್ಳೆ ಕಂಪ್ನಿ ವಾಚು. ಆ್ಯಂಡ್ ಮೇಯ್ನಾಗಿ ಏನಂದರೆ ಅಡೋಮಾಸ್ಪೆ ಅವರು ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡೋವಂಥ ವಾಚ್ ಅಂದರೆ ರಾಯಲ್ ವಾಚಸ್ಗಳು ಮಾತ್ರ. ಅಂದರೆ ತುಂಬ ಬ್ರ್ಯಾಂಡೆಡು ಕಾಸ್ಟ್ಲಿ ವಾಚಸ್ಸು ಯಾವ ಸ್ಟ್ಯಾಂಡರ್ಡ್ ಕ್ರಿಯೇಟ್ ಮಾಡ್ತಾವಲ್ಲ ಅಂಥ ವಾಚಸ್ನ ಮಾತ್ರ ಇದೊಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಅವಾಗವಾಗ ಬೇರೆ ಜೊತೆ ಕೊಲಾಬ್ ಕೂಡ ಆಗುತ್ತೆ. ಬಟ್ ಈ ಕಂಪ್ನಿಲಿ ಮ್ಯಾನುಫ್ಯಾಕ್ಚರ್ ಅಂತ ಪ್ರತಿಯೊಂದು ವಾಚು ಕೂಡ ತುಂಬ ಹೈ ಡಿಮ್ಯಾಂಡಲ್ಲಿರುತ್ತೆ ಆ್ಯಂಡ್ ತುಂಬ ಕಾಸ್ಟ್ಲಿಯೆಸ್ಟ್ ವಾಚ್ಗಳು ಆಗಿರುತ್ತೆ. ಬಟ್ ಈ ವಾಚ್ ನೋಡಿದಾಗ ನನಗೆ ಮೈಂಡಿಗೆ ಬಂದು ಜಾತ್ರೆ ವಾಚ್ ಅನ್ನೋದೊಂದು ಬಿಟ್ಟರೆ ಬೇರೆ ಏನೋ ಥಾಟ್ ಬರಲಿಲ್ಲ. ಯಾಕಂದರೆ ಅಷ್ಟು ವರ್ಸ್ಟಾಗಿತ್ತು ಲುಕ್ಕು ನೋಡೋದಕ್ಕೆ ಕೂಡ, ಆ್ಯಂಡ್ ಏನೋ ಅಷ್ಟು ಯೂಸ್ಫುಲ್ ಅನ್ನಿಸ್ಲಿಲ್ಲ. ಆ್ಯಂಡ್ ಇದರ ಪ್ರೈಸ್ ಬಂದು ನೋಡೋದಾದರೆ ನಿಮಗೆ 41,000 ಇದೆ ಗೈಸ್. ಇದು ನೀವು ಪರ್ಚೇಸ್ ಮಾಡ್ತಾರೆ 41,000 ಕೊಟ್ಟು ನೀವು ಇದನ್ನು ಪರ್ಚೇಸ್ ಮಾಡಬೇಕಾಗುತ್ತೆ, ಅಷ್ಟು ಇದರ ವ್ಯಾಲ್ಯೂ. ಬಟ್ ಈಗ ರಾಯಲ್ ಪಾಪ್ ಕಲೆಕ್ಷನ್ ಆಫ್ ವಾಚ್ ಬಗ್ಗೆ ಮಾತಾಡೋದಾದರೆ ಇದೊಂದು ಒಳ್ಳೆ ಡಿಮ್ಯಾಂಡಾಗಿ ಕ್ರಿಯೇಟ್ ಮಾಡಿಬಿಟ್ಟಿದೆ ಆ ಮಾರ್ಕೆಟಲ್ಲಿ ಅಂದರೆ ಇದು ಬರೀ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಕಂಟ್ರಿಯಲ್ಲಿ ಅಷ್ಟೇ ಅಲ್ಲ, ಇಡೀ ಗ್ಲೋಬಲಿ ಅಂದರೆ ದೇಶಾದ್ಯಂತ ಇದು ಒಂದು ಒಳ್ಳೆ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿಬಿಟ್ಟಿದೆ. ಈಗ ಎಷ್ಟರ ಮಟ್ಟಕ್ಕೆ ಅಂದರೆ ಜನ ಹೇಗೆ ರೇಷನ್ ಅಂಗಡಿ ಮುಂದೆ ರೇಷನ್ ತಗೊಳ್ಳೋದಕ್ಕೆ ಕ್ಯೂ ನಿಂತ್ಕೊಂಡು ತಗೊತಿದ್ರಲ್ಲ, ಆ ರೀತಿ ಈ ಒಂದು ವಾಚ್ನ ಪರ್ಚೇಸ್ ಮಾಡೋದಕ್ಕೆ ಜನ 2 ದಿನ 3 ದಿನದಿಂದ ಕ್ಯೂ ನಿಂತ್ಕೊಂಡು ಈ ವಾಚ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಈ ಒಂದು ಕಂಪ್ನಿಯವರು. ಆ್ಯಂಡ್ ಮೇಯ್ನಾಗಿ ಹೇಳಬೇಕು ಅಂದರೆ ಈ ವಾಚಲ್ಲಿ ಈಗ ಸದ್ಯಕ್ಕೆ 7 ಕಲರಲ್ಲಿ ಲಾಂಚ್ ಮಾಡಿದ್ದಾರೆ. ಈಗ ಹೇಳ್ದಂಗೆ 2 ಲ್ಯಾಕ್ ಇದೆ ರೀಸೇಲ್ ವ್ಯಾಲ್ಯೂ ಅಂದರೆ ಅಫ್ಕೋರ್ಸ್ ಬರ್ತಾ ಪ್ರೈಸ್ ಕೂಡ ಕಮ್ಮಿ ಆಗ್ತಾ ಇರ್ತದೆ. ಯಾಕಂದರೆ ಜಾಸ್ತಿ ಯಾವಾಗಿರುತ್ತೆ ಅಂದರೆ ಬಿಟ್ಟಾಗ ಜನಕ್ಕೆ ಕ್ಯೂರಿಯಾಸಿಟಿ ಇರೋದ್ರಿಂದ ಪರ್ಚೇಸ್ ಮಾಡ್ತಾರೆ, ಅದಕ್ಕೋಸ್ಕರ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ. ಹಾಗಾಗಿ ಪ್ರೈಸ್ ಕೂಡ ಜಾಸ್ತಿ ಮಾಡಿದ್ದಾರೆ. ಆ್ಯಂಡ್ ಇದಕ್ಕೆ ತುಂಬ ಬೆಂಗಳೂರಲ್ಲೂ ಕೂಡ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ತುಂಬ ಒಂದು ಫೇಮಸ್ ಮಾಲ್ಸ್ಗಳಾಗಿರ್ಬೋದು, ಅಲ್ಲೂ ಕೂಡ ಈ ವಾಚ್ ನಿಮಗೆ ಅವೈಲೇಬಲ್ ಇದೆ, ಅಲ್ಲೂ ಕೂಡ ಪ್ರೈಸಲ್ಲಿ ಬಿಟ್ಟಿದೆ. ಈಗ ಬಿಟ್ಟಿರೋ ಅಂಥ ವಾಚ್ 7 ಕಲರ್ ಯಾವ್ಯಾವು ಅಂದರೆ ರೆಡ್ಡು, ಫಾರೆಸ್ಟ್ ಗ್ರೀನು, ಬ್ಲೂ, ವೈಟ್, ಆರೆಂಜ್, ಪಿಂಕ್, ಬ್ಲ್ಯಾಕ್, ಈ 7 ವೇರಿಯಂಟ್ ಕಲರ್ಸಲ್ಲಿ ನಿಮಗೆ ಈ ವಾಚು ಅವೈಲೇಬಲ್ ಇದೆ. ಈ ವಾಚಿನ ಇನ್ಫಾರ್ಮೇಷನ್ ಇದು. ಇಷ್ಟು ಕಲರ್ ಬಿಟ್ಟರೆ ಇನ್ನು ಯಾವ ಕಲರಲ್ಲೂ ಇಲ್ಲ ಅವೈಲೇಬಲ್ ಸದ್ಯಕ್ಕೆ, ಇಷ್ಟು ಇನ್ಫಾರ್ಮೇಷನು. ಇನ್ನೇನು ಡೀಟೇಲ್ಸ್ ಇಲ್ಲ, ಇಷ್ಟು ಈ ವಾಚಿನ ಬಗ್ಗೆ ರಿವ್ಯೂ ಆಗಿತ್ತು. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಾಚ್ನ ನೀವ್ಯಾರು ಪರ್ಚೇಸ್ ಮಾಡ್ತಿದ್ರಾ 41,000 ಕೊಟ್ಟು ಅನ್ನೋದು ನಿಮ್ಮ ಒಪಿನಿಯನ್ ಏನಿದೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದೇ ರೀತಿ ಒಂದೇ ಒಳ್ಳೆ ಇನ್ಫಾರ್ಮೇಷನ್ ಆಗಿ ಆ್ಯಂಡ್ ಕಂಪ್ಲೀಟ್ ರಿವ್ಯೂ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.